ಬಾಳೆ ಬಂಗಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸೆಮಿಫೈನಲ್ಸ್ ನಡೀತಾ ಇದೆ. ಇವತ್ತು ನಾವು ಶುರು ಮಾಡ್ತಾ ಇದ್ದೀವಿ ನಮ್ಮ ಸೆಮಿಫೈನಲ್ಸ್ನ ಮೊದಲನೇ ಹಂತ. 2 ಹೊಸ ತಂಡಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರಿಗೆ ಸ್ವಾಗತ ಹೇಳೋಣ. ಈಗಾಗಲೇ ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ಮಧುರವಾಗಿ ಹಾಡೋ ಜೋಡಿ ಗಾಯತ್ರಿ ಹಾಗೂ ಅರ್ಚನಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಗಾಯತ್ರಿ, ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿ ಹೋಗಿದ್ರಿ ಸೆಮಿಫೈನಲ್ಸ್ ಬಂದಾಗ ಹಾಡ್ತೀರಾ ಅಂತ. ಇವತ್ತು ಹಾಡ್ತೀರಾ ತಾನೆ? ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರಾ ಸಾಂಗ್ ನ? ಮಾಡ್ಕೊಂಡು. ಓಕೆ ಫೈನ್. ಹೇಗೆ ಪ್ರಿಪೇರ್ ಆಗಿ ಬಂದಿದ್ರಾ ಸೆಮಿಫೈನಲ್ಸ್ಗೆ? ಪ್ರಿಪೇರ್ ಆಗಿದ್ದೀವಿ ಮೇಡಮ್, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಓಕೆ, ನೋಡ್ಬೇಕು. ಆಲ್ ರೈಟ್, ಆಲ್ ದಿ ಬೆಸ್ಟ್ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು. ಹಾಗೂ ಟೀಮ್ ಬಿ ನಲ್ಲಿದ್ದಾರೆ ಅಮ್ಮ ಮಗಳು ಶ್ರೀಮತಿ ವಿಜಯ ಹಾಗೂ ಸಿಂಧುಶ್ರೀ. ನಿಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ ಇವತ್ತು? ಚೆನ್ನಾಗಿದ್ದೀವಿ. ಲಾಸ್ಟ್ ಟೈಮ್ ಸಿಂಧು ತುಂಬಾ ಚೆನ್ನಾಗಿ ಆಡಿದ್ರಿ ಇಬ್ರು. ಈ ಸತಿ ಹೇಗಿದೆ ನಿಮ್ ಪ್ರಿಪರೇಷನ್? ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ನೋಡೋಣ. ಆಗಿದ್ದೀರಾ? ದಂಶರಾಜಲ್ಲಿ ಹೋದ್ಸತಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತು ಅಲ್ವಾ? ಪ್ರಾಕ್ಟೀಸ್ ಮಾಡಿ ಬಂದಿದ್ರು ಅದು ಗೊತ್ತಾಗ್ಲಿಲ್ಲ ನಿಮ್ಗೆ. ಈ ಸತಿ ಆ ತರ ತಪ್ಪುಗಳು ಮಾಡಬೇಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳಂತೂ ತಯಾರಾಗಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಭಯ ಇದೆಯಾ, ಟೆನ್ಷನ್ ಇದೆಯಾ ಗೊತ್ತಿಲ್ಲ. ಮುಖದಲ್ಲಿ ಮಾತ್ರ ಒಳ್ಳೆ ನಗುಗಳಿದೆ. ಬನ್ನಿ ಶುರು ಮಾಡಬೇಡ ಆಟ. ಈಗ ನಮ್ಮ ಮೊದಲನೇ ಸುತ್ತು. ಇವರು ಯಾರು ಬಲ್ಲೆ ಏನು? ಈ ಸುತ್ತಿನಲ್ಲಿ ಒಂದು ಮಾಫ್ಟ್ ಪಿಕ್ಚರ್ ಬರುತ್ತೆ. ಆ 2 ಮುಖಗಳನ್ನು ನಮ್ಮ ಸ್ಪರ್ಧಿಗಳು ಗುರ್ತಿಡಬೇಕು. 2 ಮುಖಗಳು ಮಿಕ್ಸ್ ಆಗಿರುತ್ತೆ. ಓಕೆ, ಅದೊಂದು ಚಿತ್ರ ನೋಡಿದ ಕೂಡಲೇ ಮುಖಗಳು ಯಾರ್ದು ಅಂತ ನೀವು ಗುರ್ತಿಡಬೇಕು. ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ 10 ಅಂಕಗಳನ್ನ ನೀವು ಪಡ್ಕೋತೀರಾ. ಅಂದರೆ 20 ಅಂಕಗಳು ಒಂದು ಚಿತ್ರಕ್ಕೆ. ಓಕೆ, ಸಪೋಸ್ ನೀವು ಒಂದೇ ಉತ್ತರ ಕೊಟ್ಟರೆ, ಅಂದರೆ ಒಂದೇ ಮುಖನ ಗುರ್ತಿಡಿದ್ರೆ ಇನ್ನೊಂದು ಮುಖಗೆ ನಾನು ಪಾಸ್ ಮಾಡಬೇಕಾಗುತ್ತೆ ಟೀಮ್ ಬಿಗೆ. ಓಕೆ, ಸೊ ಪಾಸ್ ಆದ ಪ್ರಶ್ನೆಗೆ 5 ಅಂಕಗಳನ್ನ ಪಡ್ಕೋಬಹುದು. ಓಕೆ, ಪ್ರತಿಯೊಂದು ತಂಡಕ್ಕೂ ಸೆಪ್ರೇಟ್ ಚಿತ್ರಗಳನ್ನ ತೋರಿಸಿ ನಾನು ಕೇಳ್ತೀನಿ. ಓಕೆನಾ? ಟೀಮೇ, ನಿಮ್ಮಿಂದಾನೇ ಶುರು ಮಾಡಬೇಕು. ನಿಮ್ಮ ಮೊದಲನೇ ಚಿತ್ರ ನೋಡೋಣ. ರೆಡಿ ಆಗಿದ್ದೀರಾ? ಈಗ ಈ ಸುತ್ತಿನ ಮೊದಲನೇ ಚಿತ್ರ. ಟೀಮೇ, 2 ಮುಖಗಳು ಯಾರದ್ದು ನೀವು ನೋಡಿದ್ದು ಹೇಳ್ತೀರಾ? ರಾಧಿಕಾ ಒಂದು. ಹೇಳಿ. ಒಂದು ರಾಧಿಕಾ. ರಾಧಿಕಾ, ಇನ್ನೊಂದು ಗೊತ್ತಾಗ್ಲಿಲ್ಲ. ರಾಧಿಕಾ ಸರಿಯಾದ ಉತ್ತರ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ ಟೀಮೇ. ಟೀಮ್ ಬಿ, ನಿಮಗೆ ಪಾಸ್ ಆಗುತ್ತೆ. ಟ್ರೈ ಮಾಡ್ತೀರಾ? ಇನ್ನೊಂದು ಮುಖ ಯಾರ್ದಿತ್ತು? ಹರಿಪ್ರಿಯಾ. ಹರಿಪ್ರಿಯಾ ಅಲ್ಲ, ಸಾರಿ, ತಪ್ಪುತ್ರ. ನೋಡ್ಬೇಡ ಇನ್ನೊಂದು ಮುಖ ಯಾರ್ದು ಅಂತ. ನಟಿ ಜೆನಿಲಿಯಾ. ಓಕೆ, ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಅಭಿನಯಿಸಿದ್ದಾರೆ ಜೆನಿಲಿಯಾ ಅವರು. ಓಕೆ, ಈಗ ಮುಂದಿನ ಚಿತ್ರ ನೋಡೋಣ. ರೆಡಿ ಇದ್ದೀರಾ? ಓಕೆ. 2ನೇ ಚಿತ್ರ. ಎಸ್ ಟೀಮೇ. ಶಿವರಾಜ್ ಕುಮಾರ್ ಅಂಡ್ ರಾಜ್ಕುಮಾರ್. ಶಿವರಾಜ್ ಕುಮಾರ್ ಹಾಗೂ ರಾಜ್ಕುಮಾರ್ 2 ಸರಿಯಾದ ಉತ್ತರ. 20 ಅಂಕಗಳನ್ನ ಪಡ್ಕೊಂಡಿದ್ದೀರಾ ಟೀಮೇ. ನೋಡೋಣ. ತಂದೆ ಹಾಗೂ ಮಗ ಜೊತೆನಲ್ಲಿ. ಓಕೆ, ಈಗ ಈ ಸುತ್ತಿನ ಕೊನೆಯ ಚಿತ್ರ ನಿಮಗೆ. ಚಿತ್ರ ನೋಡೋಣ. ಎಸ್ ಟೀಮೇ. ರಮೇಶ್ ಮತ್ತೆ ಭರತ್ ಭಾಗವತರ್. ರಮೇಶ್ ಹಾಗೂ ಭರತ್ ಭಾಗವತರ್ ಅವರು. ರಮೇಶ್ ಸರಿಯಾದ ಉತ್ತರ ಟೀಮೇ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಇನ್ನೊಂದು ಮುಖ ಭರತ್ ಭಾಗವತರ್ ಅವ್ರದ್ದು ಅಲ್ಲ. ಪಾಸ್ ಮಾಡಬೇಕು. ಟೀಮ್ ಬಿ, ಟ್ರೈ ಮಾಡ್ತೀರಾ? ಇನ್ನೊಂದು ಮುಖ ಯಾರ್ದು? ರಮೇಶ್ ಭಟ್. ಹೇಳಿ. ರಮೇಶ್ ಭಟ್. ರಮೇಶ್ ಭಟ್ ಅವರು ಅಲ್ಲ, ತಪ್ಪು ಉತ್ತರ. ನೋಡ್ಬೇಡ ಇನ್ನೊಂದು ಮುಖ ಯಾರ್ದು ಅಂತ. ನಟ ಕಮಲ ಹಾಸನ್ ಅವರು. ಟೀಮೇ, ಇಲ್ಲಿಗೆ ನಿಮ್ಮ ಸರ್ದಿ ಮುಗ್ದಿದೆ. ಈಗ ಟೀಮ್ ಬಿ ಇಂದ ಶುರು ಮಾಡೋಣ. ಓಕೆ, ಟೀಮ್ ಬಿ ರೆಡಿ ಇದ್ದೀರಾ? ನಿಮ್ಮ ಮೊದಲನೇ ಚಿತ್ರ ನೋಡೋಕೆ? ಆಲ್ ರೈಟ್, ಈಗ ಚಿತ್ರ ನೋಡೋಣ. ಎಸ್ ಟೀಮ್ ಬಿ, ಹೇಳ್ತೀರಾ? ರಮ್ಯಾ, ಕವಿತಾ ಲಂಕೇಶ್. ಹೇಳಿ. ರಮ್ಯಾ ಫಸ್ಟ್ ಒನ್, ಸೆಕೆಂಡ್ ಒನ್ ಕವಿತಾ ಲಂಕೇಶ್. ರಮ್ಯಾ ಹಾಗೂ ಕವಿತಾ ಲಂಕೇಶ್ ಅವರು. ರಮ್ಯಾ ಸರಿಯಾದ ಉತ್ತರ. ಟೀಮ್ ಬಿ 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಇನ್ನೊಂದು ಮುಖ ಕವಿತಾ ಲಂಕೇಶ್ ಅವ್ರದ್ದು ಅಲ್ಲ. ಓಕೆ, ಈಗ ಪ್ರಶ್ನೆ ಪಾಸ್ ಆಗುತ್ತೆ ಟೀಮೇ. ಸೌಂದರ್ಯ ಅಲ್ಲ, ಸಾರಿ. ನೋಡ್ಬೇಡ ಇನ್ನೊಂದು ಮುಖ ಯಾರ್ದು? ನಟಿ ರಮ್ಯಾ ಕೃಷ್ಣ. ಆಕ್ಚುಲಿ ಕವಿತಾ ನನ್ನ ತುಂಬಾ ಒಳ್ಳೆ ಸ್ನೇಹಿತೆ ಸಿಂಧು. ಕವಿತಾ ಅವ್ರ ಬಾಯಿ ಹಾಗೆ ಇರುತ್ತೆ ಅಲ್ವಾ? ಆ ತುಟಿ ನೋಡಿ ನೀವು ಅನ್ಕೊಂಡ್ರ ಕವಿತಾ ಅಂತ. ಓಕೆ, ರಮ್ಯಾ ಕೃಷ್ಣ
ಸರಿಯಾದ ಉತ್ತರ. ಓಕೆ, ಟೀಮ್ ಬಿ ಈಗ ನಿಮ್ಮ ಮುಂದಿನ ಚಿತ್ರ ನೋಡೋಣ. ಎಸ್, ಟೀಮ್ ಬಿ. ವಿಜಯ ರಾಘವೇಂದ್ರ ಉಪೇಂದ್ರ. 2 ಸರಿಯಾದ ಉತ್ತರ. 20 ಅಂಕಗಳನ್ನ ಪಡ್ಕೊಂಡಿದ್ದೀರಾ ಟೀಮ್ ಬಿ. ನೋಡೋಣ ಈಗ ಕೊನೆಯ ಚಿತ್ರ. ಓಕೆ, ಆಲ್ ದಿ ಬೆಸ್ಟ್. ಚಿತ್ರ ನೋಡೋಣ. ಎಸ್, ಟೀಮ್ ಬಿ. ಹೇಳ್ತೀರಾ? ಜೆನಿಫರ್ ಫಸ್ಟ್ ಒನ್. ಎರಡನೇ ಮುಖ ಹರಿಪ್ರಿಯಾ. ಜೆನಿಫರ್ ಕೊತ್ವಾಲ್ ಸರಿಯಾದ ಉತ್ತರ. ಟೀಮ್ ಬಿ 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಹರಿಪ್ರಿಯಾ ಫೇವ್ರೆಟ್ ಆಕ್ಟ್ರೆಸ್ಸಾ ಸಿಂಧುಗೆ? ಎಲ್ಲದಕ್ಕೂ ಹರಿಪ್ರಿಯಾ ಅಂತ ಇದ್ದೀರಾ. ಅದು ಹರಿಪ್ರಿಯಾ ಅವರಲ್ಲ. ಓಕೆ, ಸಾರಿ, ಪಾಸ್ ಮಾಡಬೇಕು. ಟೀಮೇ ವಸುಂಧರಾ ದಾಸ್ ಅಲ್ಲ. ಸಾರಿ, ನೋಡ್ಬೇಡ ಮುಖ ಯಾರ್ದು ಅಂತ. ನಟಿ ಹನ್ಸಿಕಾ ಮೋಟ್ವಾನಿ. ಓಕೆ, ಬಿಂದಾಸ್ ಚಿತ್ರದ ನಾಯಕಿ. ಇಲ್ಲಿಗೆ ನಮ್ಮ ಮೊದಲನೇ ಸುತ್ತು ಮುಗ್ದಿದೆ. ಈಗ ವೀಕ್ಷಕರೇ, ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ಒಂದು ಪ್ರಶ್ನೆ. ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರ ಹೆಸರುಗಳು ಈ ಒಂದು ಪೌಚ್ನಲ್ಲಿದೆ. ಒಂದು ಹೆಸರನ್ನ ನಾನು ಆಯ್ಕೆ ಮಾಡಿ ಈಗ ಪ್ರಶ್ನೆ ಕೇಳ್ತೀನಿ. ಆಯ್ಕೆ ಆಗಿರೋ ಹೆಸರು ಗೀತಾ ಕುಮಾರಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಪ್ರಶ್ನೆ, ಜಗನ್ಮೋಹನ ಅರಮನೆ ಯಾವ ಊರಿನಲ್ಲಿದೆ? ಮೈಸೂರಿನಲ್ಲಿದೆ. ಮೈಸೂರು ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ ಗೀತಾ ಅವರೇ. ನೀವು ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವಾಚರ್ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ಶುರು ಮಾಡೋಣ ನಮ್ಮ ಎರಡನೇ ಸುತ್ತು. 6, 3, 9 ಸುತ್ತಿನಲ್ಲಿ ನಮ್ಮ ಸ್ಪರ್ಧಿಗಳಿಗೆ ಒಂದಷ್ಟು ಕಾಯಿನ್ಸ್ ಕೊಡ್ತೀವಿ. ಅದನ್ನ ಅವರು ಲೆಕ್ಕ ಹಾಕಿ ಎಷ್ಟು ಹಣ ಇದೆ ಅಂತ ನನಗೆ ಹೇಳಬೇಕು. ಓಕೆ, ನಮ್ಮ ಹಳೆ ಬಾಳೆ ಬಂಗಾರದಲ್ಲಿ ನೀವು ಈ ಆಟನ ನೋಡಿರ್ತೀರಾ. 1 ನಿಮಿಷದ ಸಮಯ ನಿಮಗೆ ಸಿಗತ್ತೆ. ಓಕೆ, ಆ ಕಾಯಿನ್ಗಳನ್ನ ನೀವು ಒಟ್ಟಿಗೆ ಎಣಿಸ್ತಿರೋ, ಇಬ್ರು ಅರ್ಧ ಭಾಗ ಮಾಡಿಕೊಂಡು ಎಣಿಸ್ತಿರೋ, ನಂತರ ಆ್ಯಡ್ ಮಾಡ್ತಿರೋ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ನೀವು ಹೇಗೆ ಆಡ್ತೀರಾ ಅನ್ನೋದು. ಒಟ್ಟಿನಲ್ಲಿ 1 ನಿಮಿಷ ಮುಗಿದ ಮೇಲೆ ಹಣ ಎಷ್ಟಿದೆ ಅಂತ ನೀವು ನನಗೆ ಹೇಳಬೇಕು. ಓಕೆ, ಸುತ್ತನ್ನು ಶುರು ಮಾಡೋಣ. ಈ ಸುತ್ತಲ್ಲಿ ನೀವು ಸರಿಯಾದ ಉತ್ತರ ಕೊಟ್ರೆ, ಅಂದರೆ ಆ ಹಣದ ಕರೆಕ್ಟ್ ಅಮೌಂಟ್ ನೀವು ಹೇಳಿದ್ರೆ, ನೀವು ಪಡ್ಕೊಳ್ಳೋದು 20 ಅಂಕಗಳು. ಟೀಮೇ, ನಿಮ್ಮಿಂದ ಶುರು ಮಾಡೋಣ. ಸರಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಾಳೆ ಬಂಗಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಎರಡನೇ ಸುತ್ತಿನ ಶುರು ಮಾಡೋಣ. ಟೀಮೇ ಅವರು ತಯಾರಾಗಿ ನಿಂತಿದ್ದಾರೆ. ಕಾಯಿನ್ಸ್ ಅವ್ರ ಮುಂದೆ ಇದೆ. ಶುರು ಮಾಡೋಣ. ಗಾಯತ್ರಿ, ನಾಚನಾ, ರೆಡಿ? ಆಲ್ ರೈಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಸಮಯ ಶುರು ಆಗೋದು ಈಗ. ಐವತ್ತೆಂಟು ಪ್ಲಸ್ 30 68 55 ಹೇಳಿ. 88 ಮುಕ್ಕಾಲು. ಸಮಯ ಮುಗೀತು. 1 ನಿಮಿಷ ಆಗಿದೆ. ಎಸ್, ಕಾಯಿನ್ಸ್ ಇಟ್ಬಿಡಿ. ಹೇಳಿ. 88 ಮುಕ್ಕಾಲು. 88 ರೂಪಾಯಿ 75 ಪೈಸೆ. 75 ಪೈಸಾ. 88 ರೂಪಾಯಿ 75 ಪೈಸಾ ಅಂತ ಹೇಳಿದ್ದೀರಾ? ಹಾಂ, ಹೌದು. ಶೂರಾ? ಶೂರ್. 25 ಪೈಸೆ ಎಲ್ಲ ಮಿಸ್ ಆಗಿದೆ ಅನ್ಸ್ತಾ ಅಲ್ವಾ? ನಾವು ಮಿಸ್ ಮಾಡಿಲ್ಲ. ನೀವು ಮಿಸ್ ಮಾಡಿಲ್ವಾ? ಅಷ್ಟೊಂದು ಕಾನ್ಫಿಡೆನ್ಸ್ ಅರ್ಚನಾ. ವೆರಿ ಗುಡ್. ಅದು ಸರಿಯಾದ ಅಮೌಂಟ್. 20 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ನಾರ್ಮಲಿ ಎಲ್ಲಾದರೂ ಮಧ್ಯದಲ್ಲಿ ಅಷ್ಟು 50 ಪೈಸಾ 75 ಪೈಸಾ ಇರುತ್ತೋ ಇಲ್ವೋ ಅಂತ ಅನ್ಕೊಂಡಿರ್ತಿರೋ ಏನೋ. ಬಟ್ ನಾಟ್ ಬ್ಯಾಡ್. ಹಾಗೆ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟ್ ಅಮೌಂಟ್ ಹೇಳಿದ್ದೀರಾ. ವೆರಿ ಗುಡ್. ಇಲ್ಲಿಗೆ ನಿಮ್ಮ ಸರ್ದಿ ಮುಗ್ದಿದೆ. ಈಗ ಟೀಮ್ ಬಿ ಅವರ ಸರ್ದಿ. ಟೀಮ್ ಬಿ ರೆಡಿ ಇದ್ದೀರಾ? ಕಾಯಿನ್ಸ್ ನಿಮ್ಮ ಮುಂದೆ ಇವೆ. ಕೌಂಟ್ ಮಾಡಿ ಹೇಳಬೇಕು. ಶುರು ಮಾಡೋಣ. ಓಕೆ, ನಿಮ್ಮ ಸಮಯ ಶುರು ಆಗೋದು ಈಗ.
ಟೈಮ್ ಅಪ್. ಸಮಯ ಮುಗೀತು. ಹೇಳ್ತೀರಾ? ಹೇಳ್ತೀರಾ? 81. 81 ತಪ್ಪು ಉತ್ತರ. ಐ ಆಮ್ ಸೋ ಸಾರಿ. ಅಲ್ಲಿ 85 ರೂಪಾಯಿ ಇದೆ. 85 ರುಪೀಸ್. ಓಕೆ, ಸೊ 20 ಅಂಕಗಳು ಕೊಡೋಕೆ ಸಾಧ್ಯ ಇಲ್ಲ. ಬೇಜಾರು ಮಾಡ್ಕೋಬೇಡಿ, ಇನ್ನು ಮುಂದಿನ ಸುತ್ತುಗಳಲ್ಲಿ ಟ್ರೈ ಮಾಡ್ಬೋದು. ಓಕೆ, ಇಲ್ಲಿಗೆ ವೀಕ್ಷಕರೇ ನಮ್ಮ 2ನೇ ಸುತ್ತು ಮುಗ್ದಿದೆ. ಈಗ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೆ ಇನ್ನೊಂದು ಪ್ರಶ್ನೆ ಕೇಳೋಕೆ ಮುಂಚೆ, ಇವತ್ತು ನಾನು ಹಾಕೊಂಡಿರುವಂತಹ ಈ ಆಭರಣಗಳ ಪ್ರಾಯೋಜಕರು ಕೀರ್ತಿ ಲಾಲ್ಸ್ ರಿಚ್ಮಂಡ್ ಸರ್ಕಲ್ ಬೆಂಗಳೂರು. ಬನ್ನಿ ಈಗ ಪ್ರಶ್ನೆ ಕೇಳ್ತೀನಿ. ಯಾರ ಹೆಸರು ಆಯ್ಕೆ ಆಗುತ್ತೆ ನೋಡೋಣ. ಆಯ್ಕೆ ಆಗಿರೋ ಹೆಸರು ರಾಜೇಶ್ವರಿ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಆಲ್ ರೈಟ್, ಈಗ ನಿಮ್ಮ ಪ್ರಶ್ನೆ. ಆದಿ ಪುರಾಣವನ್ನು ಬರೆದವರು ಯಾರು? ಪಂಪ ಮಹಾಕವಿ. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ ರಾಜೇಶ್ವರಿ ಅವರೇ. ನೀವು ಕೂಡ ಪ್ರಿಯಾ ಸಿಮ್ರನ್ ಸಿಲ್ಕ್ಸ್ ಬೆಂಗಳೂರು ಇವರಿಂದ ಒಂದು ಗಿಫ್ಟ್ ವೌಚರ್ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈಗ ವೀಕ್ಷಕರೇ ನಮ್ಮ ಆಟವನ್ನ ಮುಂದುವರಿಸೋಣ. ನಮ್ಮ 3ನೇ ಸುತ್ತು. ಹಾಡು ಹಳೆಯದಾದರೇನು? ಈ ಸುತ್ತಿನಲ್ಲಿ ಒಂದು ಹಾಡು ನಮ್ಮ ಟಿವಿ ಸ್ಕ್ರೀನ್ಸ್ ಮೇಲೆ ಪ್ಲೇ ಆಗುತ್ತೆ, ಆದರೆ ಕೇಳಿಸೋ ಹಾಡು ಬೇರೆ ಇರುತ್ತೆ. ನಮ್ಮ ಸ್ಪರ್ಧಿಗಳು ಹಾಡನ್ನ ಗುರ್ತು ಹಿಡಿಬೇಕು. ಇದು ಒಂದು ಬಜರ್ ರೌಂಡ್. ಬಜರ್ ಪ್ರೆಸ್ ಮಾಡಿದ್ರೆ ಹಾಡು ಹೇಳೋಕ್ಕೆ ಒಂದು ಅವಕಾಶ. ಸರಿಯಾದ ಉತ್ತರ ಕೊಟ್ಟರೆ 10 ಅಂಕಗಳು, ತಪ್ಪು ಉತ್ತರ ಆದರೆ -5 ಪಾಯಿಂಟ್ಸ್ ಆಗುತ್ತೆ. ಓಕೆ, ಹುಷಾರಾಗಿರಿ. ಹಾಡು ಕೇಳಿಸೋದು ಬೇರೆ, ಆದರೆ ನೀವು ವಿಡಿಯೋ ನೋಡ್ತಾ ಇರೋ ಹಾಡು ಯಾವುದು ಅಂತ ಹೇಳಬೇಕು. ಓಕೆನಾ? ಶುರು ಮಾಡೋಣ. ಆಲ್ ದಿ ಬೆಸ್ಟ್. ಈಗ ನಮ್ಮ ಮೊದಲನೇ ಹಾಡು. ವೀಕ್ಷಕರೇ, ಟೀಮೇ ಅವರು ಬಜರ್ ಪ್ರೆಸ್ ಮಾಡಿದ್ದಾರೆ. ವೀಕ್ಷಕರೇ, ಇವತ್ತು ನಾನು ಹುಟ್ಟಿರುವಂತಹ ಈ ಸೀರೆಯ ಪ್ರಾಯೋಜಕರು ಪ್ರಿಯಾ ಸಿಮ್ರನ್ ಸಿಲ್ಕ್ಸ್, MG ರಸ್ತೆ, ಬೆಂಗಳೂರು. ಬನ್ನಿ ನಮ್ಮ 3ನೇ ಸುತ್ತನ ಆಡ್ತಾ ಇದ್ವಿ. ಟೀಮೇ ಅವರು ಬಜರ್ ಪ್ರೆಸ್ ಮಾಡಿದ್ರು. ಅವರ ಉತ್ತರ ಏನು, ಹಾಡು ಯಾವುದು ಕೇಳ್ಬಿಡೋಣ. ಎಸ್ ಟೀಮೇ, ಹೇಳಿ. ಒಂದಾನೊಂದು ಕಾಲದಲ್ಲಿ ಆರಂಭ. ಟೀಮೇ, ಐ ಆಮ್ ಸೋ ಸಾರಿ, ದಟ್ಸ್ ನಾಟ್ ದ ರೈಟ್ ಆನ್ಸರ್. -5 ಪಾಯಿಂಟ್ಸ್ ಆಗಿದೆ. ನೋಡ್ಬೇಡ ಹಾಡು ಯಾವುದು ಅಂತ. ಅರ್ಚನಾ, ನಾನು ಹೇಳ್ದೆ ಅವಳು ಜೂಹಿ ಚಾವ್ಲಾ ಇದ್ಲು ಅಂತ. ಖುಷ್ಬು ಅಂತ. ಓಕೆ ಫೈನ್. ಮತ್ತೆ ಆ ತಪ್ಪು ಮಾಡಬೇಡಿ. ಓಕೆ, -5 ಪಾಯಿಂಟ್ಸ್ ಇದೆ, ಸೊ ಬಿ ಕೇರ್ಫುಲ್. ಆಲ್ ರೈಟ್, ಟೀಮ್ ಬಿ ರೆಡಿ ಇದ್ದೀರಾ? ಓಕೆ, ಈಗ ನೋಡೋಣ 2ನೇ ಹಾಡು. ಹೇಳಿ. ಹಾರುತ್ತಿರುವ ಮೋಡಗಳೇ, ಓಡುತ್ತಿರುವ ಹಕ್ಕಿಗಳೇ, ಯಾವ ಭಯವೂ ನಿಮಗಿಲ್ಲ, ನಿಮ್ಮ ಭಾಗ್ಯ ಹಕ್ಕಿಯು ಹಾರುತ್ತಿದೆ. ಕನ್ಫ್ಯೂಸ್. ಎಸ್, ಅದು ಸರಿಯಾದ ಉತ್ತರ. ನೀವು ಫಸ್ಟ್ ಹೇಳಿದ್ದು ತಪ್ಪು ಉತ್ತರ. ಹಕ್ಕಿಯು ಹಾರುತ್ತಿದೆ ಹಾಡು. ನೋಡ್ಬೇಡ. ಬಿ ಕೇರ್ಫುಲ್. ಗಾಯತ್ರಿ ಅವರೇ, ಅರ್ಚನಾ ಅವರೇ, ಸೆಮಿಫೈನಲ್ಸ್ ಇದು. ಒಂದೊಂದು ತಪ್ಪು ಕೂಡ ನಿಮಗೆ ಕೊನೆಯಲ್ಲಿ ಭಾರಿ ಆಗುತ್ತೆ. ಸೊ ಬಿ ಕೇರ್ಫುಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಮೊದಲನೇದಾಗಿ. ಓಕೆ, ಟೀಮ್ ಬಿ, ನೀವು ಬಜರ್ ಪ್ರೆಸ್ ಮಾಡಿದ್ರಿ. ಹಾಡು ನಿಮಗೆ ಕರೆಕ್ಟಾಗಿ ಗುರ್ತು ಹಿಡ್ದಿದ್ರಾ? ಗೊತ್ತಾಗಿತ್ತಾ? ಈಗ ಹಾಡು ಗೊತ್ತಾಗಿರ್ಲಿಲ್ಲ? ಅದೇ ನಾನೇ ರಾಜ್ಕುಮಾರ್ ಅಂತ. ಹಾ, ಅದು ಅನ್ಕೊಂಡಿದ್ರಿ. ಆಲ್ ರೈಟ್, ಸೊ 2 ತಂಡಗಳಿಗೆ ಹೇಳ್ತಾ ಇದ್ದೀನಿ, ಹುಷಾರಾಗಿರಿ. ಸೆಮಿಫೈನಲ್ಸ್ ಇದು. ಓಕೆ, ಈಗ ನೋಡೋಣ ನಮ್ಮ 3ನೇ ಹಾಡು. ಹೇಳಿ. ಜನ್ಮ ಜನ್ಮದ ಅನುಬಂಧ. ಹಾಡು ಹೇಳಬೇಕು. ಹಾಡು ಯಾವುದು? ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಐ ಆಮ್ ಸಾರಿ, ಅದು ತಪ್ಪು ಉತ್ತರ. ಅದು ಸರಿಯಾದ ಉತ್ತರ ಅಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ. ಡೌಟಲ್ಲೇ ಹೇಳ್ತಾ ಇದ್ದೀರಾ. ಐ ಆಮ್ ರಿಯಲಿ ಸಾರಿ. ಸರಿಯಾದ ಹಾಡು ಯಾವುದು ನೋಡೋಣ. ಜನ್ಮ ಜನ್ಮದ ಅನುಬಂಧ ಸರಿಯಾದ ಚಿತ್ರ, ಆದರೆ ಹಾಡು ನಿಮಗೆ ಗುರ್ತು ಹಿಡಿಯೋಕ್ಕಾಗಲಿಲ್ಲ. ಟೀಮೇ, ನಿಮಗೆ ಈ ಹಾಡು ಗೊತ್ತಿತ್ತು, ಆಗಲೇ 2 ಸರಿ ಹೋಯ್ತಲ್ಲ, ಸುಮ್ಮನೆ ನಿಂತ್ಕೊಂಡು. ಸುಮ್ಮನೆ. ಓಕೆ, ಐ ಥಿಂಕ್ 2 ಟೀಮ್ಸ್ ಸ್ವಲ್ಪ ಹುಷಾರಾಗಿರಿ, ಅಲರ್ಟ್ ಆಗಿರಿ. ಯಾಕಂದ್ರೆ ನಾ ಹೇಳ್ತಾರೋ ಹಾಗೆ. ಸಾರಿ, ಇದು ಸೆಮಿಫೈನಲ್ ರೌಂಡ್. ಯಾ, ಒಂದು ತಪ್ಪು ಮಾಡಿದ್ರು ಅದು ಮುಂದಕ್ಕೆ ನಿಮಗೆ ಅದೊಂದು ಸಣ್ಣ ತಪ್ಪು ಮಾಡದೆ ಹೋಗಿದ್ರೆ ಇವತ್ತು ನಾವು ಗೆಲ್ತಾ ಇದ್ವಲ್ಲ ಅನ್ನೋ ಒಂದು ಬರಬಾರ್ದು. ಓಕೆ, ಅದಕ್ಕೆ ಹುಷಾರಾಗಿರಿ. ಈಗ 4ನೇ ಹಾಡು. ಎಸ್ ಟೀಮ್ ಬಿ. ತೆರೆದಿದೆ ಮನೆ ಓ ಬಾತಿತಿ. ಡೌಟಲ್ಲಿ ಹೇಳ್ತಾ ಇದ್ದೀರಾ ಸಿಂಧು? ಡೌಟ್ ಇಲ್ವಾ? ಓಕೆ, ದಟ್ ಈಸ್ ರೈಟ್ ಆನ್ಸರ್. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಟೀಮ್ ಬಿ, ಗುಡ್. ಈಗ ಈ ಸುತ್ತಿನ ಕೊನೆಯ ಹಾಡು ನೋಡೋಣ. ಒಂದು ರೀಪ್ಲೇ ನೋಡ್ಬೇಡ, ಬಸರ್ ಯಾರು ಪ್ರೆಸ್ ಮಾಡಿದ್ರಿ ಅಂತ. ಎಸ್ ಟೀಮೇ,
ನೀವು ಬಜರ್ ಪ್ರೆಸ್ ಮಾಡಿದ್ರಿ. ಹೇಳಿ ಹಾಡು. ಏಕೋ ಕೋಪ ಶಂಕರ ಶಿವಶಂಕರ ಏಕೋ ತಾಪ ಶಂಕರ ಶಿವಶಂಕರ ಅಭಯಂಕರ. ಇದು ಸರಿಯಾದ ಉತ್ತರ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಗಾಯತ್ರಿ ಅವರೇ, ರಿಲೀಫ್ ಆಗ್ತಾ ಇದೆಯಾ? -5 2 ಸತಿ ಆಯಿತು. ಈಗ 10 ಪಾಯಿಂಟ್ ಪಡ್ಕೊಂಡ್ರಿ. ಸೊ ಅಲ್ಲಿಗೆ ಒಂದು ಸಮಾಧಾನ ಆಗ್ತಾ ಇದೆ. ಯಾವ ಚಿತ್ರದಿದು? ಭಕ್ತ ಸಿರಿಯಾಳ. ಎಸ್, ಆಲ್ ರೈಟ್. ಟೀಮೇ 10 ಅಂಕಗಳನ್ನ ಪಡ್ಕೊಂಡ್ರಿ. ಇಲ್ಲಿಗೆ ವೀಕ್ಷಕರೇ ನಮ್ಮ 3ನೇ ಸುತ್ತು ಕೂಡ ಮುಗ್ದಿದೆ. ಇವತ್ತಿನ ಸ್ಕೋರ್ಸ್ ಏನಾಗಿದೆ ನೋಡೋಣ. ಟೀಮ್ ಎ ಆ್ಯಂಡ್ ಟೀಮ್ ಬಿ, ನಿಮ್ಗೆ ಗೊತ್ತಿರೋ ಹಾಗೆ ಇದು ನಮ್ಮ ಸೆಮಿಫೈನಲ್ಸ್ನ ಮೊದಲನೇ ಲೆವೆಲ್ ಮುಗ್ದಿದೆ ಅಷ್ಟೇ. ಮತ್ತೆ ನಾಳೆ ನೀವು ಬಂದು ನಮ್ಮ ಜೊತೆ ಇನ್ನೂ 3 ಸುತ್ತುಗಳನ್ನ ಆಡಬೇಕು. ಅದು 2ನೇ ಲೆವೆಲ್. ಸೊ ಹಾಗಾಗಿ ಇವತ್ತಿನ ಸ್ಕೋರ್ಸ್ ನಾಳೆ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು. ಸೊ ಅದನ್ನು ಮನಸ್ಸಿನಲ್ಲಿ ಇಟ್ಕೊಬೇಡಿ. ಆದರೂ ಇವತ್ತಿನ ಸ್ಕೋರ್ಸ್ ಏನಾಗಿದೆ ಅಂತ ಈಗ ನಾ ಹೇಳ್ಬಿಡ್ತೀನಿ. ಟೀಮ್ ಎ ನೀವು ಪಡ್ಕೊಂಡಿದ್ದೀರಾ 60 ಅಂಕಗಳು. ಆ್ಯಂಡ್ ಟೀಮ್ ಬಿ ನೀವು ಪಡ್ಕೊಂಡಿದ್ದೀರಾ 45 ಅಂಕಗಳು. ಮತ್ತೆ ನಾಳೆಯ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ನೀವು ಬಂದು ನಮ್ಮ ಸೆಮಿಫೈನಲ್ಸಲ್ಲಿ ಇವತ್ತು ಆಡ್ದಾಗೆ ಇವತ್ತಿಗಿಂತ ಚೆನ್ನಾಗಿ ಆಡಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈ 2 ತಂಡಗಳಲ್ಲಿ ನಾಳೆ ಯಾರು ಗೆಲ್ತಾರೋ ಅವರು ಫೈನಲ್ಸ್ಗೆ ಹೋಗ್ತಾರೆ. ಚೈನಾ ಬೀಜಿಂಗ್ಗೆ ಹೋಗೋಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇರುತ್ತೆ ಅವ್ರಿಗೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಇವತ್ತಿಗೆ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸೋಣ. ನನಗೆ ಅನುಮತಿ ಕೊಡಿ, ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು. ನಿಮ್ಮ ಅನುಪ್ರಭಾಕರ್ ಮಾಡೋ ನಮಸ್ಕಾರಗಳು. ಗುಡ್ ನೈಟ್.